ಫ್ರೆಂಡ್ಸ್, ಇವತ್ತು ನಾವದೀವಿ ಚಿತ್ರದುರ್ಗದಲ್ಲಿ. ಇಲ್ಲಿ ಏನಕ್ಕೆ ಅಂದ್ರೆ ಹಿಂದೂ ಮಹಾಗಣಪತಿ ಇಟ್ಟಿದ್ದಾರೆ. ಸೂಪರ್ ಆಗಿದೆ, ನೋಡ್ಬೋದು ನೀವು. ಇದು ಗದಗ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇಟ್ಟಿರುವಂತಹ ಗಣಪತಿ, ನೋಡ್ಕೊಳ್ಳಿ. ಹೈವೇ ಡಾಬಾದಲ್ಲಿ ಕೇವಲ ಒಂದು ಅನ್ನ ಸಾಂಬಾರಿಗೆ 120 ರೂಪಾಯಿ ತೊಂದ್ರು. ಫುಲ್ ಡಬಲ್ ರೇಟ್ ಇದೆ ಇಲ್ಲಿ. ಇವಾಗ ನಾವದೀವಿ ಚಿತ್ರದುರ್ಗದಲ್ಲಿ, ನೋಡ್ಬೋದು ನೀವು. ಫಸ್ಟ್ ಟೈಮ್ KSRTC ಬಸ್ಸಲ್ಲಿ 14ರಿಂದ 15 ಅವರ್ ಜರ್ನಿ ಮಾಡಿದ್ದೀನಿ. ಜಸ್ಟ್ ಇವಾಗ ಹೊಸಕೋಟೆಗೆ ಬಂದೆ. ನಾವು ಹೊಸಕೋಟೆಗೆ ಬಂದಾಗ 3 ಗಂಟೆ ಆಗಿತ್ತು ನೈಟು. ಹಾವೇರಿ ಬಸ್ ಸ್ಟಾಪ್ ಅಲ್ಲಿ ಇಟ್ಟಂತ ಗಣಪತಿ ನಿಮಗೆ ತೋರಿಸ್ತೀನಿ, ನೋಡ್ಕೊಳ್ಳಿ. ವೇದ ವೇದ ಸಾಗರ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಐವತ್ತು ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇದನ್ನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಯಾರು ಹೊಸಬ್ರು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ. ಫ್ರೆಂಡ್ಸ್, ನಿನ್ನೆ ಗಣಪತಿ ಎಲ್ಲ ತಂದು ಕುಣಿಸಿದ್ವಿ, ನೋಡ್ಬೋದು. ಸೂಪರ್ ಆಗಿ ಇತ್ತು. ಇವತ್ತು ಮತ್ತೆ ನಾನು ನೆಕ್ಸ್ಟ್ ದಿನ ನಾನು ವಾಪಸ್ ಬೆಂಗಳೂರು ಹೋಗ್ತಾ ಇದ್ದೀನಿ, ಯಾಕಂದ್ರೆ ನನಗೆ ಲೀವ್ ಇದ್ದಿಲ್ಲ, ಅದಕ್ಕೋಸ್ಕರ. ಫ್ರೆಂಡ್ಸ್, ಜಸ್ಟ್ ಎಲ್ಲ ಪೂಜೆ ಆಯ್ತು, ನೋಡ್ಕೋಬೋದು ನೀವು. ನೋಡಿ ಯಾವ ರೀತಿ ಡೆಕೋರೇಷನ್ ಆಗಿದೆ ಅಂತ ಆಲ್ರೆಡಿ ನೋಡಿರ್ತಾರೆ ನೀವು. ಇನ್ನೊಂದ್ಸಲ ನೋಡ್ಕೊಳ್ಳಿ. ಇದು ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡಿ ನಾನು ವಾಪಸ್ ಇವಾಗ ನಮ್ಮ ಊರಿಂದ ಬೆಂಗಳೂರಿಗೆ ಹೋಗ್ಬೇಕು. ಯಾವ ಟ್ರೈನು ಬುಕ್ ಆಗಿಲ್ಲ, ಬಟ್ ಬೆಳಗಿನ ಜಾವನೇ ಬಿಡ್ತಾ ಇದ್ದೀನಿ. ಆಲ್ರೆಡಿ ಇವಾಗ ಟೈಮ್ ಬಂದು 10:30 ಆಯ್ತು. ಇವಾಗ ಮನೆ ಬಿಡಬೇಕು, ಯಾಕಂದ್ರೆ ಬೆಳಗ್ಗೆ ನಾವು ಎಷ್ಟು ಬೇಗ ಬಿಡ್ತೀವೋ ನಾವು ಅಷ್ಟು ಬೇಗ ಬೆಂಗಳೂರು ರೀಚ್ ಆಗ್ತೀವಿ. ನೋಡ್ಕೊಳ್ಳಿ, ಇನ್ನೊಂದ್ಸಲ ಡೆಕೋರೇಷನ್ ಯಾವ ರೀತಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ನಮ್ಮನೆ ಗಣಪತಿ ಇದೆ ಅಂತ. ಬನ್ನಿ, ಇವಾಗ ನನ್ನ ಬೈಕ್ನ ಒಳಗಡೆ ಹಾಕಿ ನಾನು ಹೋಗ್ಬೇಕಾಗುತ್ತೆ. ಜಸ್ಟ್ ನಾನು ಇವಾಗ ನಮ್ಮೂರ ಬಸ್ ಸ್ಟ್ಯಾಂಡ್ ಹತ್ರ ಬಂದೆ, ನೋಡ್ಬೋದು ನೀವು. ಇದೇ ನಮ್ಮೂರು ಬಸ್ ಸ್ಟ್ಯಾಂಡು. ಯಾವುದಂತ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೋಡ್ಬೋದು, ಇದೇ ನಮ್ಮೂರು ಹೊಳೆಯಾಲೂರು. ಆಲ್ರೆಡಿ ಬಸ್ ಸ್ಟ್ಯಾಂಡಿಗೆ ಬರ್ತಲೇ 11 ಗಂಟೆ ಆಯಿತು. ನೋಡೋಣ, ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಬಸ್ ಆಲ್ರೆಡಿ ಬಂತು. ಇವಾಗ ನಾನು ಕರೆಕ್ಟಾಗಿ ಬಿಟ್ಟಾಗ ನಮ್ಮೂರನ್ನ ಕರೆಕ್ಟಾಗಿ 11 ಗಂಟೆ ಆಗಿತ್ತು. ಬೆಂಗಳೂರಿಗೆ ಮೇ ಬಿ ನಾನು ನೈಟು 1 ಗಂಟೆಗೆ ರೀಚ್ ಆಗ್ಬೋದು ನೈಟಲ್ಲಿ. ಫಸ್ಟ್ ಟೈಮ್ ನಾನು ಡೇಯಲ್ಲಿ ಅಂದರೆ ನಮ್ಮೂರಿಂದ ಬೆಂಗಳೂರಿಗೆ ಜರ್ನಿ ಮಾಡ್ತಿರೋದು. ಯಾಕಂದರೆ ನಾನು ನೈಟೇ ಹೋಗ್ತಿದ್ದೆ ಆಲ್ಮೋಸ್ಟು. ನಂದು ನಾಡಿದ್ದು ಡ್ಯೂಟಿ ಇದೆ, ಅದಕ್ಕೋಸ್ಕರ ನಾನು ಬೆಳಗ್ಗೆನೇ ಡ್ಯೂಟಿ ಇದೆ, ಅದಕ್ಕೋಸ್ಕರ ನಾನು ಇವಾಗ ಬಿಟ್ಟರೆ ನೈಟ್ ಹೋಗಿ ನಾಡಿದ್ದು ಡ್ಯೂಟಿ ಹೋಗ್ತೀನಿ. ಬಟ್ ಏನು ಮಾಡ್ತಿದ್ರೆ 5 ದಿನ ಬರುತ್ತೆ. ಬಟ್ ಬೆಂಗಳೂರಿಗೆ ಕೆಲ್ಸಕ್ಕೆ ಹೋಗಿರ್ತೀವಲ್ಲ, ಆ ಕಡೆ ಕೆಲಸ ನೋಡ್ಕೋಬೇಕು, ಈ ಕಡೆ ಮನೆ ಕಡೆ ನೋಡ್ಕೋಬೇಕಾಗತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗ್ಲೇಬೇಕಾಗುತ್ತೆ. ಫ್ರೆಂಡ್ಸ್, ಒಂಥರ ನಮ್ಮೂರಿಗೆ ಸ್ವಂತೂರಿಗೆ ನಾವು ಅತಿಥಿಯಾಗಿ ಹೋಗಿ ಬಂದಂಗಿರುತ್ತೆ. ಅದೇ ಒಂಥರ ಬೇಜಾರಾಗೋದು ನಮಗೆ. ಇವಾಗ ನಾನು 12 ಅವರ್ ಕುಂತ್ಕೊಂಡು ಜರ್ನಿ ಮಾಡಬೇಕು, ಸಿಕ್ಕಾಪಟ್ಟೆ ಟಯರ್ಡ್ ಆಗುತ್ತೆ. ಮೊನ್ನೆ ಬೆಂಗಳೂರಿಂದ ಹುಬ್ಳಿ ಬಂದಲ್ಲ, ಅವಾಗ ಹಂಗೆ ಆಗಿತ್ತು. ಬಟ್ ಹುಬ್ಳಿಯಿಂದ ಟ್ರೈನಿಗೆ ಬಂದಿದ್ದೆ, ಅದು ಸ್ವಲ್ಪ ಟ್ರೈನಲ್ಲೇ ರೆಸ್ಟ್ ಮಾಡಿದ್ದೆ, ಅದಕ್ಕೋಸ್ಕರ ಫ್ರೀ ಆಗಿದ್ದೆ. ಬಟ್ ಇವಾಗ ಕುತ್ಕೊಂಡು 12ರಿಂದ 13 ಅವರ್ ಜರ್ನಿ ಮಾಡಲೇಬೇಕು. ನೋಡಿ, ಇದು ನಮ್ಮ ಗದಗ. ಜಸ್ಟ್ ಇವಾಗ ಗಣಪತಿಗೆ ಕೈ ಮುಗಿದು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಬೆಂಗಳೂರು ಬಸ್ ಎಷ್ಟು ಕಡೆಗೆ ಅಂತ ಕೇಳಿದೆ. ಬಟ್ ಬೆಂಗಳೂರು ಬಸ್ ಯಾವುದು ನಮ್ಮ ಗದಗ ಡಿಸ್ಟಿಕ್ಕಿಂದ ಯಾವುದು ಇದ್ದಿಲ್ಲ. ಡೈರೆಕ್ಟಾಗಿ ನಾನು ಇಲ್ಲಿಂದ ಈಗ ಹಾವೇರಿಗೆ ಹೋಗ್ಬೇಕು. ಹಾವೇರಿಯಿಂದ ನನಗೆ ಬೆಂಗಳೂರು ಬಸ್ಸು ಸಿಗುತ್ತೆ ಅಂತ ಹೇಳಿದರು. ಬಟ್ ನನ್ನ ಹಿಂದೆ ಒಂದು ಬಸ್ ನಿಂತ್ಕೊಂಡಿತ್ತು, ಅದೇ ಹಾವೇರಿ ಬಸ್ಸು. ಸದ್ಯಕ್ಕೆ ಬಸ್ ಅಂಕರು ಇಲ್ಲಿ ಬೇಗ ಸಿಕ್ತು. ಯಾಕಂದರೆ ಗದಗ ಡಿಸ್ಟಿಕ್ಕಿಂದ ಡೈರೆಕ್ಟಾಗಿ ಯಾವುದೇ ಬೆಂಗಳೂರಿಗೆ ಬಸ್ ಇಲ್ಲಂತೆ. ಅಂದರೆ ಬೆಳಗ್ಗೆ 10 ಗಂಟೆಗೆ ಲಾಸ್ಟ್ ಅಂತೆ, ಬಿಟ್ಟರೆ ಸಾಯಂಕಾಲ 4 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಬಸ್ಸು ಬೆಂಗಳೂರಿಗೆ ಡೈರೆಕ್ಟಾಗಿ. ನೋಡಿ, ಇವಾಗ ಜಸ್ಟ್ ಬಸ್ ಬಿಡ್ತಾ ಇದೆ. ಇದು ಹಾವೇರಿ ಮುಟ್ಟೋದಕ್ಕೆ 3 ಅವರ್ ಬೇಕಂತೆ ಗದಗಿಂದ. ಇವಾಗ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 12:30 ಆಯಿತು. ನಮ್ಮೂರಿಂದ ನಮ್ಮ ಡಿಸ್ಟಿಕ್ ಬರೋಕ್ಕೆ ಒಂದೂವರೆ ತಾಸು ಆಗುತ್ತೆ.
ಇಲ್ಲೇ ಸಿಕ್ಕಾಪಟ್ಟೆ ಲೇಟಾಗಿ ಹೋಯಿತು. ಇನ್ನು ನಾ ಯಾವಾಗ ಬೆಂಗಳೂರು ಮುಟ್ತೀನೋ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಲೇಟ್ ಆಯಿತು. ನಾನು ಎಷ್ಟು ಬೇಗ ಬಿಡ್ತೀನೋ ಅಷ್ಟು ಬೇಗ ಬೆಂಗಳೂರು ಹೋಗ್ತಾ ಇದ್ದೆ. ಬಟ್ ಇಲ್ಲಿ ಬಸ್ಸಲ್ಲಿ ಬರಬೇಕಾದ್ರೆ ಟ್ರಾಫಿಕ್ ಇರುತ್ತೆ, ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ. ಟ್ರೈನಿಗೆ ಬರೋದೇ ಬೆಸ್ಟು. ಯಾಕಂದರೆ ನೈಟ್ ಬಿಟ್ಟರೆ ಆರಾಮ್ ಬೆಳಿಗ್ಗೆ ಹೋಗ್ಬೋದು. ಈ ಬಸ್ಸಲ್ಲಿ ಹಂಗಲ್ಲ, ಅಲ್ಲಲ್ಲಿ ಕರೆಕ್ಟಾಗಿ ಬಸ್ ಸಿಗಲ್ಲ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಬಸ್ ಸ್ವಲ್ಪ ಫ್ರೀ ಆಗಿತ್ತು, ಬಟ್ ಅಷ್ಟೇ ಕುಂತು ಜರ್ನಿ ಮಾಡೋಕ್ಕಲ್ಲ, ಅದೇ ಸ್ವಲ್ಪ ಟಯರ್ಡ್ ಆಗೋದು. 13-12 ಅವರ್ ಕುಂತು ಜರ್ನಿ ಮಾಡೋದಂದರೆ ತಮಾಷೆ ಅಲ್ಲ ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ. ನೋಡಿ ಜಸ್ಟ್ ಇವಾಗ ಟಿಕೆಟ್ ತೊಗೊಂಡೆ, ₹115 ಗದಗಿಂದ ಹಾವೇರಿ, ನೋಡ್ಬೋದು ನೀವು. ಓಕೆ ಫ್ರೆಂಡ್ಸ್, ಟಿಕೆಟ್ ತೊಗೊಂಡೆ. ಆಮೇಲೆ ನಿಮಗೆ ಹತ್ರ ಹಾವೇರಿ ಬಂದಾಗ ಸಿಗ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್. ಫ್ರೆಂಡ್ಸ್, ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಹಾವೇರಿ ಬರುತ್ತೆ. ಆಲ್ಮೋಸ್ಟ್ ಹಾವೇರಿ ಹತ್ರ ರೀಚ್ ಆಗಿದ್ದೀವಿ ನಾವು, ನೋಡ್ಬೋದು ನೀವು. ಬಟ್ 3 ಅವರ್ ಜರ್ನಿ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು ಹಾವೇರಿ ಬರೋಕ್ಕೆ. ನೋಡಿ ಆಲ್ಮೋಸ್ಟ್ ಎಲ್ಲ ಹಾವೇರಿ ಸಮೀಪ ಬಂದೀವಿ ನಾವು ಇವಾಗ. ಓಕೆ ಫ್ರೆಂಡ್ಸ್, ನೋಡಿ ಇಲ್ಲಿ ನಿಮಗೆ ತೋರಿಸ್ತೀನಿ. ಈ ಬ್ರಿಡ್ಜ್ ಇದೆಯಲ್ಲ, ಬ್ರಿಡ್ಜಿಂದ ಮುಂದೆ ಹೋಗ್ಬೇಕು, ಒಂದು ಬೋರ್ಡ್ ಬರುತ್ತೆ, ಆ ಬೋರ್ಡ್ ತೋರಿಸ್ತೀನಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಏನಂತ. ಬಸ್ಸೆಲ್ಲ ಸ್ವಲ್ಪ ಫ್ರೀಯಾಗೇ ಇತ್ತು ಫ್ರೆಂಡ್ಸ್, ನೋಡ್ಬೋದು. ಇದೇ ರೈಟ್ ಕಾಣುತ್ತಲ್ಲ, ರೈಟ್ಗೆ ಹೋದರೆ ಬೆಂಗಳೂರು ಬರುತ್ತೆ. 338 ಕಿಲೋಮೀಟರ್ ಇದೆ ಹಾವೇರಿಯಿಂದ ಬೆಂಗಳೂರು, ನೋಡ್ಬೋದು. ನಾವು ಜಸ್ಟ್ ಇವಾಗ ಹಾವೇರಿ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ನೋಡಿ ಅಲ್ಲೇ ರೆಡ್ ಕಾಣುತ್ತಲ್ಲ, ಇದೆ ಹಾವೇರಿ ಬಸ್ ಸ್ಟ್ಯಾಂಡು. ನೋಡೋಣ, ಇಲ್ಲಿಂದ ಬೆಂಗಳೂರು ಬಸ್ ಇದಾವಂತೆ, ಸಿಕ್ಕರೆ ಬೆಸ್ಟು. ಆಲ್ಮೋಸ್ಟ್ ಇವಾಗ ನಾವು ಬಂದಾಗ 4:30 ಆಯಿತು, ಹತ್ತತ್ರ 4:30-5 ಗಂಟೆ ಆಯಿತು. ಸಿಕ್ಕಾಪಟ್ಟೆ ಲೇಟ್ ಆಯಿತು ನಮ್ಗೆ. ಇಲ್ಲಿಂದ ಏನೇ ಇಲ್ಲ ಅಂದರೂ 8 ಅವರ್ ಜರ್ನಿ ಇರುತ್ತೆ, 8-9 ಅವರು. ಎಷ್ಟು ಗಂಟೆಗೆ ರೀಚ್ ಆಗ್ತೀನೋ ಗೊತ್ತಿಲ್ಲ, ಬಟ್ ಹೋಗ್ತಾ ಇದ್ದೀನಿ. ಸ್ವಲ್ಪ ಮಳೆ ಬೇರೆ ಬರ್ತಾ ಇತ್ತು, ನೋಡ್ಬೋದು ನೀವು. ಫುಲ್ ಮಳೆ ಹಾವೇರಿಯಲ್ಲಿ ಸ್ಟಾರ್ಟ್ ಆಗಿತ್ತು. ಜಸ್ಟ್ ಇವಾಗ ಹಾವೇರಿ ಬಂದೆ. ಜಸ್ಟ್ ಹಾವೇರಿಗೆ ಬಂದಿಳಿದೆ ಬಸ್ ಸ್ಟಾಪಲ್ಲಿ, ನೋಡ್ಬೋದು ನೀವು. ಬನ್ನಿ ಇಲ್ಲಿ ಗಣೇಶನ ದರ್ಶನ ಮಾಡಿಸ್ತೀನಿ, ಹಾವೇರಿ ಬಸ್ ಸ್ಟ್ಯಾಂಡ್ ಗಣೇಶನ. ಬಾಳ ಸಾರಥಿ ಜಸ್ಟ್ ಇವಾಗ ಹಾವೇರಿ ಬಸ್ ಸ್ಟಾಪಲ್ಲಿ ಗಣೇಶನ ಇಟ್ಟಿದ್ರು, ಅಲ್ಲೇ ದರ್ಶನ ಮಾಡಿಕೊಂಡು ಬನ್ನಿ ಫ್ರೆಂಡ್ಸ್. ಇವಾಗ ಬಸ್ ಎಷ್ಟೊತ್ತಿಗೆ ಇದೆ ಅಂತ ಕೇಳೋಣ. ಬಸ್ಸು ಇದೆ ಅಂತ ಇವಾಗ 5 ಗಂಟೆಗೆ, ನೋಡೋಣ. ವೇಟ್ ಮಾಡ್ತಾ ಇದ್ದೀನಿ. ಅಪ್ಪನವ್ರಿಗೆ ಒಂದ್ಸಲ ಬಸ್ ಇದೆ ಅಂತ, ಹಾವೇರಿ ಟು ಬೆಂಗಳೂರು. ಜಸ್ಟ್ ಇವಾಗ ಕೇಳಿದೆ ಬಸ್ ಇದೆ ಅಂತ, 5 ಗಂಟೆಗೆ ಬರುತ್ತೆ, ವೇಟ್ ಮಾಡಂದ್ರು. ನೋಡಿ ಬಸ್ ಬಂದಿದೆ ಅಂತೇಳಿ ಫ್ರೆಂಡ್ಸ್. ಇವಾಗ ಜಸ್ಟ್ ಹತ್ಕೊಂಡೆ. ಬಸ್ ಹಾವೇರಿಯಲ್ಲಿ ಜಾಸ್ತಿ ಹೊತ್ತು ಸ್ಟಾಪ್ ಮಾಡಲಿಲ್ಲ, ಇದು ಬಸ್ ಹುಬ್ಳಿಯಿಂದ ಬಂದಿದೆ ಅಂತೆ ಫ್ರೆಂಡ್ಸ್. ಈ ಬಸ್ಸು ಡೈರೆಕ್ಟು ಹೊಸಕೋಟೆಗೆ ಹೋಗುತ್ತೆ. ಯಾಕಂದರೆ ನಾ ಹತ್ತಿರೋ ಈ ಬಸ್ಸು ಕೋಲಾರಕ್ಕೆ ಹೋಗುತ್ತೆ, ಮುಳಬಾಗಿಲು ಕೋಲಾರ ಈ ರೂಟಲ್ಲಿ ಹೋಗುತ್ತೆ. ಅಂದರೆ ಹೊಸಕೋಟೆ ಮೇಲೆ ಹೋಗ್ಬೇಕಾಗುತ್ತೆ. ಅದು ನನಗೆ ತುಂಬಾ ಖುಷಿ ಆಯಿತು. ನೋಡಿ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ₹443, ಹಾವೇರಿ ಟು ಹೊಸಕೋಟೆ, ನೋಡ್ಕೋಬೋದು ನೀವು. ಇಲ್ಲಿಂದ ಮಿನಿಮಮ್ ಒಂದು 7 ಅವರ್ ಜರ್ನಿ ಇರುತ್ತೆ, 8 ಅವರು. ಮತ್ತು ಊಟಕ್ಕೆಲ್ಲ ಸ್ಟಾಪ್ ಮಾಡ್ತಾರಂತೆ, ಅದು ಹತ್ತತ್ರ ಹಿರಿಯೂರು ಹತ್ರ ಸ್ಟಾಪ್ ಮಾಡ್ತಾರಂತೆ. ನೋಡೋಣ, ಅಲ್ಲೊಂದು 1/2 ಅವರ್ 40 ನಿಮಿಷ ಲೇಟ್ ಆಗುತ್ತೆ. ಬೆಂಗಳೂರಿಗೆ ಒಂದು 2:30 ಇಲ್ಲ 3 ಗಂಟೆಗೆ ರೀಚ್ ಆಗ್ತಿದ್ದಾರೆ ಕಂಡಕ್ಟರ್ ಅಂದರು. ಮತ್ತು ನಾವು ಬೆಂಗಳೂರಿಂದ ಹೊಸಕೋಟೆ ಹೋಗಿ ಅಲ್ಲೊಂದು 1/2 ಅವರ್ 40 ನಿಮಿಷ ಆಗುತ್ತೆ, ಕರೆಕ್ಟಾಗಿ 3 ಗಂಟೆಗೆ ರೀಚ್ ಆಗುತ್ತೆ ಅಂತ ಅಂದರು. ಬಾಯ್ ಫ್ರೆಂಡ್ಸ್, ಸ್ವಲ್ಪ ಟಯರ್ಡ್ ಆಗಿದೆ, ಆಮೇಲೆ ನಿಮಗೆ ಸಿಗ್ತೀನಿ, ಬಾಯ್ ಫ್ರೆಂಡ್ಸ್. ಇದು ನೋಡ್ಬೋದು, ಸ್ವಲ್ಪ ರೆಸ್ಟ್ ಮಾಡಿ ನಾ ಎದ್ಮೇಲೆ ನೋಡಿದಾಗ ಹರಿಹರ ಬಂದಿತ್ತು ಆಲ್ರೆಡಿ. ಒಂದು ಟೈಮ್ ಬಂದು ಕರೆಕ್ಟಾಗಿ 7:30 ಆಗಿತ್ತು. ಅದೊಂದು ನಾನು ಹಾವೇರಿಯಿಂದ ಡೈರೆಕ್ಟಾಗಿ ಬೆಂಗಳೂರು ಬಸ್ ಹತ್ತಿದ್ದೀನಲ್ಲ, ಅದಕ್ಕೋಸ್ಕರ ಎಲ್ಲೂ ಆಲ್ಮೋಸ್ಟ್ ಸ್ಟಾಪ್ ಮಾಡ್ತಿದ್ದಿಲ್ಲ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಇವಾಗ ಬರೋದು ದಾವಣಗೆರೆ ಬಂದಮೇಲೆ ನಿಮಗೆ ಸಿಗ್ತೀನಿ, ಬಾಯ್ ಫ್ರೆಂಡ್ಸ್. ನೋಡಿ ಆಲ್ಮೋಸ್ಟ್ ನಾನು ದಾವಣಗೆರೆಗೆ ರೀಚ್ ಆದೆ. ಟೈಮ್ ಬಂದು ಕರೆಕ್ಟಾಗಿ 8 ಗಂಟೆ ಆಯಿತು. 1/2 ಅವರ್ ಜರ್ನಿ ಹರಿಹರದಿಂದ ದಾವಣಗೆರೆ. ಸ್ವಲ್ಪ ಜನ ಎಲ್ಲ ದಾವಣಗೆರೆ ಇಳ್ಕೊಂಡ್ರು, ಸ್ವಲ್ಪ ಬಸ್ ಫ್ರೀ ಆಯಿತು. ಬಟ್ ಕುಂತು ಸಿಕ್ಕಾಪಟ್ಟೆ ಸುಸ್ತಾಗೈತೆ ನನಗಂತೂ, ನೋಡ್ಬೋದು. ಟ್ರೈನ್ ಜರ್ನಿನೇ ಬೆಸ್ಟ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನಿಮಗೆ ಇದಾದಮೇಲೆ ಚಿತ್ರದುರ್ಗ ಬರುತ್ತೆ, ಆಮೇಲೆ ಸಿಗ್ತೀನಿ, ಬಾಯ್ ಫ್ರೆಂಡ್ಸ್.
ಓಕೆ ಫ್ರೆಂಡ್ಸ್, ಜಸ್ಟ್ ಇವಾಗ ಚಿತ್ರದುರ್ಗಕ್ಕೆ ಬಂದ್ವಿ. ಹತ್ತತ್ರ ಬಂದು ಟೈಮ್ 9:30 ಆಯಿತು. ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು ಫ್ರೆಂಡ್ಸ್. ಇಲ್ಲಿ ಚಿತ್ರದುರ್ಗದಲ್ಲಿ ಮಹಾ ಗಣಪತಿನ ಕುಂದಿರ್ಸಿರ್ತಾರೆ. ಅದು ಸೂಪರ್ ಆಗಿರುತ್ತೆ. ಅದು ಮುಂದೆ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ. ಬಟ್ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಕಾಣಿಸುತ್ತೆ. ಅದು ಎಲ್ಲಿಂದ ತೋರಿಸ್ತೀನಿ ನೋಡಿ. ನೋಡಿ, ಬಸ್ ಸ್ಟ್ಯಾಂಡ್ ಮುಂದೆ ಸ್ವಲ್ಪ ಪಕ್ಕದಲ್ಲೇ ಇರೋದು ಅದು. ಇವಾಗ ಬಸ್ ಸ್ಟ್ಯಾಂಡಿಂದ ಬಸ್ ಮೂವ್ ಆಗ್ತಾ ಇದೆ, ನೋಡ್ಬೋದು ನೀವು. ನಿಮಗೆ ಎಲ್ಲ ಊರಿಂದು ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆಲ್ಲ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅದೊಂದೇ ಕೇಳ್ಕೊಳೋದು, ಇನ್ನೇನು ಬೇರೆ ಏನಿಲ್ಲ. ಹಾಗೆ ಈ ವಿಡಿಯೋಗೊಂದು ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಸ್ವಲ್ಪ ಬಸ್ ಸ್ಟ್ಯಾಂಡ್ ಮುಂದೆ ನೋಡಿ, ಇಲ್ಲಿ ಬರ್ತೀನಿ ನೋಡಿ. ಇವಾಗ ನೋಡಿ, ಇದೇ ಸರ್ಕಲಲ್ಲೇ ಹಿಂದೂ ಮಹಾ ಗಣಪತಿನ ಇಟ್ಟಿರ್ತಾರೆ. ನೀವು ಒಂದ್ಸಲ ಬಂದರೆ ಈ ಕಡೆ ವಿಸಿಟ್ ಮಾಡಿ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ನೋಡ್ಬೋದು, ಇದೆಲ್ಲವೂ ಚಿತ್ರದುರ್ಗ. ನೋಡಿ ಯಾವ ರೀತಿ ಗ್ರ್ಯಾಂಡಾಗಿ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ, ನೋಡ್ಕೋಬೋದು ನೀವು. ಸೂಪರ್ ಆಗಿದೆ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇವಾಗ ಆಲ್ರೆಡಿ ಟೈಮ್ ಬಂದು 10 ಗಂಟೆ ಆಯಿತು. ನೆಕ್ಸ್ಟು ಹಿರಿಯೂರಿಗೆ ಸ್ಟಾಪ್ ಆಗುತ್ತೆ ಊಟಕ್ಕೆ. ಅಲ್ಲಿ ಬಂದಮೇಲೆ ಸಿಗ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಆಲ್ಮೋಸ್ಟ್ ಒಂದು ಡಾಬಾ ಹತ್ರ ಸ್ಟಾಪ್ ಮಾಡಿದರು ಊಟಕ್ಕೆ, ಹಿರಿಯೂರ ಹತ್ರ. ನೋಡ್ಬೋದು, ಬನ್ನಿ ಫಸ್ಟ್ ಕೆಳಗಡೆ ಇಲ್ಲೂ ಬನ್ನಿ. ಯಾಕಂದರೆ ಕುಂತು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಫ್ರೆಂಡ್ಸ್. ನಾವು ಬಂದಂಥ ಬಸ್ ನೋಡ್ಬೋದು, ಇಲ್ಲಿದೆ ನೋಡಿ. ನಿಮಗೆ ಸ್ಟಾರ್ಟಿಂಗ್ ತೋರ್ಸೋಕ್ಕಾಗಿಲ್ಲ. ಇದೇ ಬಸ್ಸು, ಬೆಂಗಳೂರು ಟು ಮುಳಬಾಗ್ಲು ಬಸ್ಸು. ಇದು ಹೊಸಕೋಟೆ ಮೇಲೆ ಹೋಗುತ್ತೆ. ಬನ್ನಿ, ಇವಾಗ ಊಟ ಆದಮೇಲೆ ನಿಮಗೆ ಆಮೇಲೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಈ ಹೈವೇದಲ್ಲಿರ್ತಾವೆ ಡಾಬಾಗಳು, ಸಿಕ್ಕಾಪಟ್ಟೆ ರೇಟು ಡಬಲ್ ತೊಗೊತಾರೆ. ಮಿನಿಮಮ್ ಒಂದು ಬರೀ ಅನ್ನ ಸಾಂಬಾರಿಗೆ 100 ರೂಪಾಯಿ. ಇಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯಿತು. ಬನ್ನಿ, ಇವಾಗ ಬಸ್ ರೆಡಿ ಆಗಿದೆ, ಬಸ್ ಹತ್ತೋಣ ನೋಡಿ. ಆಲ್ಮೋಸ್ಟ್ ಎಲ್ಲ ಬಂದು ಕೂತ್ಕೊಂಡಿದ್ರು. ಜಸ್ಟ್ ನಾನು ಇವಾಗ ಕೂತ್ಕೊಂಡೆ. ಇನ್ನೇನು ಸ್ವಲ್ಪ ಊಟ ಎಲ್ಲ ಆಯಿತು ಫ್ರೆಂಡ್ಸ್. ಕರೆಕ್ಟಾಗಿ ಟೈಮ್ ಬಂದು ಇವಾಗ 11:30 ಆಯಿತು. ಇಲ್ಲಿಂದ ಕರೆಕ್ಟಾಗಿ ಇವಾಗ 3 ರಿಂದ 3.5 ತಾಸು ಜರ್ನಿ ಇರುತ್ತೆ. ನಾವು ಕರೆಕ್ಟಾಗಿ ಬೆಂಗಳೂರಿಗೆ ರೀಚ್ ಆಗೋದು ಒಂದು 2:30 ಆಗುತ್ತೆ. ಸಿಕ್ಕಾಪಟ್ಟೆ ಟೈರ್ಡ್ ಆಯಿತು ಫ್ರೆಂಡ್ಸ್ ನನಗೆ ಟ್ರಾವೆಲಿಂಗ್ ಮಾಡಿ. ಓಕೆ, ಬಾಯ್, ಆಮೇಲೆ ಸಿಗ್ತೀನಿ ಮತ್ತೆ. ಓಕೆ ಫ್ರೆಂಡ್ಸ್, ಜಸ್ಟ್ ಇವಾಗ ಬೆಂಗಳೂರಿಗೆ ಬಸ್ ಬಂತು. ಕರೆಕ್ಟಾಗಿ ಟೈಮ್ ಬಂದು 2 ಗಂಟೆ ಆಗಿತ್ತು. ಸ್ವಲ್ಪ ಬೇಗನೆ ಬಂದರು, ಸ್ಪೀಡಾಗಿ ಗಾಡಿ ಡ್ರೈವ್ ಮಾಡಿದರು ನೋಡಿ. ಮತ್ತೆ ಇಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಇವಾಗ ಇದು ಬೆಂಗಳೂರು ಬಸ್ ಸ್ಟಾಪು. ಆಲ್ಮೋಸ್ಟ್ ಜನ ಎಲ್ಲ ಇಲ್ಲೇ ಹೇಳ್ಕೊಂಬಿಟ್ರು. ನಾವು ಯಾಕಂದರೆ ಮುಂದೆ ಇದು ಬಸ್ ಕೋಲಾರಕ್ಕೆ ಹೋಗುತ್ತೆ. ಹಂಗಂದರೆ ಅವರು ಸ್ವಲ್ಪ ನಮಗೆ ಪ್ಯಾಸೆಂಜರ್ ಅಲ್ಲಿ ಆಮೇಲೆ ನಾವು ಬಸ್ ಬಿಡ್ತೀವಿ ಅಂದರು. ನಾವು ಡೈರೆಕ್ಟ್ ಇಲ್ಲಿಂದ ನಾವು ಹಾವೇರಿಂದ ಹೊಸಕೋಟೆಗೆ ಡೈರೆಕ್ಟ್ ಟಿಕೆಟ್ ತೆಗೆಸ್ಬಿಟ್ಟಿದ್ದೆ. ಹಾಗೆ ನಾವು ಬೇರೆ ಬಸ್ಸಿಗೆ ಹೋಗೋಕ್ಕೂ ನಮಗೆ ಚಾನ್ಸ್ ಇದ್ದಿಲ್ಲ. ಬಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ಬೇಗ ಬಿಡಿ ಅಂದಿದ್ದಕ್ಕೆ ಆಯಿತು ಅಂತ ಅಂದಿದ್ರು. ಬಟ್ ಇನ್ನೂ ಯಾರೂ ಬಂದಿಲ್ಲ, ನೋಡ್ಬೋದು ನೀವು. ಇಲ್ಲಿಂದ ಅವ್ರಿಗೆ ಸೀಟ್ ಆಗ್ಬೇಕಂತ ಫ್ರೆಂಡ್ಸ್, ಅಂದರೆ ಅವರು ಬಿಡ್ತಾರೆ ಬಸ್ಸು. ಸ್ವಲ್ಪ ನಮಗೆ ಅವ್ರಿಗೆ ಹಂಗೆ ಒಂಥರ ಮಾತಲ್ಲೇ ಕಿರಿಕಾಯಿತು. ನನ್ನ ಲೈಫಲ್ಲೇ ಇದು ವರ್ಸ್ಟ್ ಜರ್ನಿ ಅಂತಲೇ ಹೇಳ್ಬೋದು. ಯಾಕಂದರೆ ಅದನ್ನು ಆಮೇಲೆ ಹೇಳ್ತೀನಿ. ಇವಾಗ ಡ್ರೈವರ್ ಬಂದರು, ಬಸ್ ಸ್ಟಾರ್ಟ್ ಮಾಡ್ತಾರಂತೆ. ಫ್ರೆಂಡ್ಸ್, ಸಿಕ್ಕಾಪಟ್ಟೆ ನಂಗಂತೂ ಬೇಜಾರಾಗೋಯ್ತು. ಯಾಕಂದರೆ ನಂದಂತಲ್ಲ, ಬೆಂಗಳೂರಿಗೆ ಕೆಲಸಕ್ಕಂತ ಬಂದಂಥ ಹುಡುಗರ ಲೈಫೇ ಇಷ್ಟು. ಯಾಕಂದರೆ ಆ ಕಡೆ ಮನೆ ಕಡೆ ನೋಡ್ಕೋಬೇಕು, ಈ ಕಡೆ ಕೆಲಸದ ಬಗ್ಗೆನೂ ನಾವು ಯೋಚನೆ ಮಾಡಬೇಕಾಗತ್ತೆ ಅಲ್ವಾ ಫ್ರೆಂಡ್ಸ್. ತುಂಬಾ ಬೇಜಾರಾಗಿತ್ತು. ಏನು ಮಾಡೋಕ್ಕಾಗಲ್ಲ, ಇದರಲ್ಲಿ ಜೀವನ ಮಾಡಲೇಬೇಕು. ನೋಡಿ, ಡ್ರೈವರು 2 ಗಂಟೆಗೆ ಬಂದರು. ಬಟ್ ಹಾಫ್ ಆನ್ ಅವರ್ ಇಲ್ಲೇ ಸ್ಟಾಪ್ ಮಾಡಿದರು. ಯಾಕಂತ ನಿಮಗೆ ಆಲ್ರೆಡಿ ಗೊತ್ತಿದೆ, ಪ್ಯಾಸೆಂಜರ್ ಬಂದಿಲ್ಲ ಅಂತ ಸ್ಟಾಪ್ ಮಾಡಿದರು ಹಾಫ್ ಆನ್ ಅವರು. ನಾವು ರಿಕ್ವೆಸ್ಟ್ ಮಾಡಿದ ಮೇಲೆ ಬಸ್ ಇವಾಗ ಜಸ್ಟ್ ಬಿಟ್ಟರು. ನಮಗೆ ಇಲ್ಲಿಂದ ಇವಾಗ ಮತ್ತೆ ಒಂದು 40 ನಿಮಿಷ ಜರ್ನಿ ಇರುತ್ತೆ ಹೊಸಕೋಟೆಗೆ. ಫ್ರೆಂಡ್ಸ್, ನಾನು ಬೆಳಗ್ಗೆ ನಮ್ಮೂರು ಬಿಟ್ಟಾಗ 10:30 ಆಗಿತ್ತು. ಇವಾಗ ನಾನು ರೀಚ್ ಆಗಿ 3 ಗಂಟೆ 3:20 ಆಗುತ್ತೆ. ಅಂದರೆ ನನಗೆ ಮಿನಿಮಮ್ಮು
14ರಿಂದ 15 ಅವರು ಜರ್ನಿನೇ ಆಯಿತು ಬಸ್ಸಲ್ಲಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮು ಬಸ್ಸಲ್ಲಿ ಈ ಲೆವೆಲ್‌ಗೆ ನಾನು ಟ್ರಾವೆಲ್ ಮಾಡಿರೋದು. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಯಾಕಂದರೆ 14, 15 ಅವರು ಕುತ್ಕೊಂಡು ಜರ್ನಿ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಓಕೆ ಫ್ರೆಂಡ್ಸ್, ಮತ್ತೇನು ಹೊಸಕೋಟೆ ಬಂದಮೇಲೆ ನಿಮಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಫ್ರೆಂಡ್ಸ್, ಜಸ್ಟ್ ಇವಾಗ ನಾನು ಹೊಸಕೋಟೆ ಬಸ್ ಸ್ಟಾಪಲ್ಲಿ ಇದೀನಿ ನೋಡಿ. ನೋಡಿ, ಬಸ್ ಹಿಂದೆ ಇದೆ ಅದು. ಕರೆಕ್ಟಾಗಿ ನಾನು ಹೊಸಕೋಟೆಗೆ ಬಂದಾಗ ಕರೆಕ್ಟಾಗಿ 3:15 ಆಗಿತ್ತು. ನನ್ನ ಲೈಫಲ್ಲೇ ಇದು 15 ಅವರ್ ಜರ್ನಿ ಆಯಿತು ಬಸ್ಸಲ್ಲಿ. ನೋಡ್ಬೋದು, ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.